ಮಾನವ ಜೀವನವೆಂದರೆ ಸಂಬಂಧಗಳ ಜಾಲ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ನಾವು ಅನೇಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದುತ್ತೇವೆ. ಕೆಲವು ಸಂಬಂಧಗಳು ನಮ್ಮ ಜೀವನದ ಆರಂಭದಿಂದ ಅಂತ್ಯದವರೆಗೆ ಜೊತೆಗಿರುತ್ತವೆ. ಇನ್ನಾವುವೋ ಮಧ್ಯದಲ್ಲೇ ಮುರಿದು ಬೀಳುತ್ತವೆ. ಕೆಲವರು ಕಾರಣವಿಲ್ಲದೆ ದೂರಾಗುತ್ತಾರೆ, ಕೆಲವರು ನಮ್ಮ ತಪ್ಪಿನಿಂದ ದೂರಾಗುತ್ತಾರೆ, ಮತ್ತೆ ಕೆಲವರು ಕಾಲದ ಒತ್ತಡದಿಂದ ನಮ್ಮಿಂದ ಬೇರ್ಪಡುತ್ತಾರೆ. ಈ ಬಿಡುವಿಕೆಗಳು ಮಾನಸಿಕವಾಗಿ ತುಂಬಾ ನೋವುಂಟು ಮಾಡುತ್ತವೆ. ಆದರೆ ಇಂತಹ ನೋವಿನ ಕ್ಷಣಗಳಲ್ಲಿಯೇ ಜೀವನ ನಮಗೆ ಅತ್ಯಮೂಲ್ಯವಾದ ಪಾಠಗಳನ್ನು ಕಲಿಸುತ್ತದೆ. ನಿನ್ನನ್ನು ಬಿಟ್ಟು ಹೋದವರನ್ನು ಅಲ್ಲ, ಅವರು ಕಲಿಸಿದ ಪಾಠವನ್ನು ಮಾತ್ರ ನೆನಪಿಟ್ಟುಕೋ ಎಂಬ ವಾಕ್ಯವು ಕೇವಲ ಸಾಂತ್ವನದ ಮಾತಲ್ಲ, ಅದು ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಿಸುವ ತತ್ವವಾಗಿದೆ. ಈ ಮಾತು ನೋವನ್ನು ಮರೆಮಾಡುವುದಿಲ್ಲ, ಆದರೆ ನೋವಿನ ಅರ್ಥವನ್ನು ಪರಿವರ್ತಿಸುತ್ತದೆ. ವ್ಯಕ್ತಿಯ ನೆನಪಿನಲ್ಲಿ ಅಂಟಿಕೊಂಡು ದುಃಖಿಸುವ ಬದಲು ಆ ಸಂಬಂಧದಿಂದ ನಾವು ಕಲಿತ ಬುದ್ಧಿಯನ್ನು ನಮ್ಮ ಜೀವನದ ಬಂಡವಾಳವಾಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸಾಮಾನ್ಯವಾಗಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ನಾವು 3 ಹಂತಗಳನ್ನು ದಾಟುತ್ತೇವೆ. ಮೊದಲನೆಯದು ಆಘಾತ, ಅವರು ಹೀಗೆ ಮಾಡುತ್ತಾರೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂಬ ಭಾವನೆ. ಎರಡನೆಯದು ನೋವು ಮತ್ತು ಕೋಪ, ನಾನು ಏನು ತಪ್ಪು ಮಾಡಿದೆ, ಅಥವಾ ಅವರು ನನಗೆ ಹೀಗೆ ಮಾಡಬಾರದಿತ್ತು ಎಂಬ ಪ್ರಶ್ನೆಗಳು. ಮೂರನೆಯದು ನೆನಪು, ಅವರ ಮಾತುಗಳು, ಕ್ಷಣಗಳು, ಭರವಸೆಗಳು ಮನಸ್ಸಿನಲ್ಲಿ ಮರುಕಳಿಸುತ್ತಲೇ ಇರುತ್ತವೆ. ಈ ಮೂರನೇ ಹಂತದಲ್ಲೇ ಅನೇಕರು ಸಿಲುಕಿಕೊಂಡು ಬಿಡುತ್ತಾರೆ. ಅವರು ವ್ಯಕ್ತಿಯನ್ನು ಮರೆಯಲಾಗದೆ, ಜೀವನವನ್ನು ಮುಂದಕ್ಕೆ ಸಾಗಿಸಲು ಸಾಧ್ಯವಾಗದೆ ಸಂಕಟಪಡುತ್ತಾರೆ. ಆದರೆ ಬುದ್ಧಿವಂತ ಜೀವನವೆಂದರೆ ವ್ಯಕ್ತಿಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವುದಲ್ಲ, ಅನುಭವಗಳನ್ನು ಅರ್ಥಮಾಡಿಕೊಂಡು ಮುಂದೆ ಸಾಗುವುದಾಗಿದೆ. ಯಾರಾದರೂ ನಮ್ಮ ಜೀವನದಿಂದ ಹೊರಟು ಹೋದರೆ ಅದು ಖಾಲಿತನವನ್ನು ಬಿಟ್ಟು ಹೋಗುತ್ತದೆ. ಆದರೆ ಆ ಖಾಲಿತನದೊಳಗೆ ಒಂದು ಮೌನಪಾತವೂ ಅಡಗಿರುತ್ತದೆ. ಕೆಲವರು ನಮಗೆ ನಂಬಿಕೆಯ ಮೌಲ್ಯ ಕಲಿಸುತ್ತಾರೆ, ಕೆಲವರು ಸ್ವಾವಲಂಬನೆಯ ಮಹತ್ವ ಕಲಿಸುತ್ತಾರೆ, ಇನ್ನು ಕೆಲವರು ಎಲ್ಲರೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಮನದಟ್ಟು ಮಾಡಿಸುತ್ತಾರೆ. ನಾವು ಯಾರನ್ನಾದರೂ ಎಷ್ಟು ಪ್ರೀತಿಸಿದರೂ, ಎಷ್ಟು ನಂಬಿದರೂ ಅವರ ಆಯ್ಕೆಗಳಿಗೆ ನಾವು ಬಂಧಿತರಲ್ಲ. ಅವರು ಹೊರಟು ಹೋಗುವ ಹಕ್ಕು ಹೊಂದಿದ್ದಾರೆ. ಆದರೆ ಅವರು ನಮ್ಮ ಜೀವನದಲ್ಲಿ ಬಿಟ್ಟು ಹೋದ ಗುರುತುಗಳು, ಕಲಿಸಿದ ಪಾಠಗಳು ಮಾತ್ರ ನಮ್ಮ ಕೈಯಲ್ಲಿವೆ. ಅವುಗಳನ್ನು ನೋವಿನ ನೆನಪಾಗಿಸಿಕೊಳ್ಳಬೇಕೋ ಅಥವಾ ಬುದ್ಧಿಯ ಬೆಳಕಾಗಿಸಿಕೊಳ್ಳಬೇಕೋ ಎಂಬ ಆಯ್ಕೆ ನಮ್ಮದೇ. ಇಂದಿನ ಸಮಾಜದಲ್ಲಿ ಸಂಬಂಧಗಳ ಮುರಿತ ಸಾಮಾನ್ಯವಾಗಿದೆ. ಸ್ನೇಹದಲ್ಲಿ, ಪ್ರೀತಿಯಲ್ಲಿ, ಕುಟುಂಬದಲ್ಲಿಯೂ ಸಹ. ತಂತ್ರಜ್ಞಾನ ಹತ್ತಿರ ತಂದರೂ ಮನಸ್ಸುಗಳು ದೂರವಾಗುತ್ತಿವೆ. ಈ ಸಂದರ್ಭದಲ್ಲಿ ಹೋದವರನ್ನು ಮರೆಯಿರಿ ಎನ್ನುವುದು ಅಸಾಧ್ಯವೂ ಆಗಬಹುದು, ಅನ್ಯಾಯವೂ ಆಗಬಹುದು. ಆದರೆ ಅವರನ್ನಲ್ಲ, ಅವರು ಕಲಿಸಿದ ಪಾಠವನ್ನು ನೆನಪಿಟ್ಟುಕೊಳ್ಳಿ ಎನ್ನುವುದು ಸಾಧ್ಯವೂ ಹೌದು, ಆರೋಗ್ಯಕರವೂ ಹೌದು. ಈ ಮಾತು ಕೇವಲ ತತ್ವಶಾಸ್ತ್ರದ ವಿಚಾರವಲ್ಲ, ಇದು ಮಾನಸಿಕ ಆರೋಗ್ಯಕ್ಕೂ ಸಂಬಂಧಿಸಿದ ವಿಚಾರ. ಹೋದ ವ್ಯಕ್ತಿಯ ಬಗ್ಗೆ ನಿರಂತರವಾಗಿ ಯೋಚಿಸುವುದು ಆತಂಕ, ನಿರಾಶೆ ಮತ್ತು ಆತ್ಮವಿಶ್ವಾಸದ ಕುಸಿತಕ್ಕೆ ಕಾರಣವಾಗುತ್ತದೆ. ಆದರೆ ಆ ಸಂಬಂಧದಿಂದ ನಾವು ಕಲಿತ ಪಾಠವನ್ನು ಗುರುತಿಸಿ ಅದನ್ನು ನಮ್ಮ ವ್ಯಕ್ತಿತ್ವದ ಭಾಗವನ್ನಾಗಿಸಿಕೊಂಡರೆ ಅದೇ ನೋವು ನಮ್ಮ ಶಕ್ತಿಯಾಗುತ್ತದೆ. ಮಾನವ ಸಂಬಂಧಗಳು ಶಾಶ್ವತವಾಗಿರಬೇಕು ಎಂಬ ಆಸೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇರುತ್ತದೆ. ನಮ್ಮ ಜೊತೆಗೆ ಇದ್ದವರು ಎಂದಿಗೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ನಂಬಿಕೆ ಸಂಬಂಧಗಳಿಗೆ ಆಧಾರವಾಗಿರುತ್ತದೆ. ಆದರೆ ವಾಸ್ತವ ಜೀವನದಲ್ಲಿ ಅನೇಕ ಸಂಬಂಧಗಳು ಮಧ್ಯದಲ್ಲೇ ಮುರಿದು ಬೀಳುತ್ತವೆ. ಜನರು ದೂರಾಗುತ್ತಾರೆ, ಮಾತುಗಳು ನಿಂತು ಹೋಗುತ್ತವೆ, ಒಮ್ಮೆ ಆತ್ಮೀಯವಾಗಿದ್ದವರು ಅಪರಿಚಿತರಂತೆ ವರ್ತಿಸುತ್ತಾರೆ. ಈ ಬಿಡುವಿಕೆಗಳ ಹಿಂದೆ ಕಾರಣಗಳಿರುತ್ತವೆ, ಆದರೆ ನಾವು ಅವನ್ನು ಅರ್ಥಮಾಡಿಕೊಳ್ಳುವ ಬದಲು ಹೆಚ್ಚಿನ ಸಮಯ ನೋವಿನಲ್ಲೇ ಮುಳುಗಿ ಹೋಗುತ್ತೇವೆ.
ಮೊದಲ ಕಾರಣ ಬದಲಾವಣೆ. ಮನುಷ್ಯ ಸ್ಥಿರವಲ್ಲ, ಅವನ ಆಲೋಚನೆಗಳು, ಗುರಿಗಳು, ಆಸೆಗಳು ಕಾಲದೊಂದಿಗೆ ಬದಲಾಗುತ್ತವೆ. ಒಂದು ಕಾಲದಲ್ಲಿ ನಮ್ಮೊಂದಿಗೆ ಹೊಂದಿಕೊಂಡಿದ್ದ ವ್ಯಕ್ತಿ ಮತ್ತೊಂದು ಹಂತದಲ್ಲಿ ನಮ್ಮೊಂದಿಗೆ ಹೊಂದಿಕೆಯಾಗದವನಾಗಬಹುದು. ಈ ಬದಲಾವಣೆಯನ್ನು ಒಪ್ಪಿಕೊಳ್ಳುವುದು ಬಹಳ ಕಷ್ಟ. ನಾವು ನೀನು ಹಳೆಯವನಂತೆ ಇರಬೇಕಿತ್ತು ಎಂದು ಬಯಸುತ್ತೇವೆ. ಆದರೆ ಬದಲಾವಣೆ ಜೀವನದ ಸಹಜ ನಿಯಮ. ಕೆಲವೊಮ್ಮೆ ಈ ಬದಲಾವಣೆಯೇ ದೂರದ ಆರಂಭವಾಗುತ್ತದೆ. ಎರಡನೆಯ ಕಾರಣ ಅಪೇಕ್ಷೆಗಳು. ಸಂಬಂಧಗಳಲ್ಲಿ ನಿರೀಕ್ಷೆಗಳು ಹೆಚ್ಚಾದಷ್ಟು ನಿರಾಶೆಗೂ ಅವಕಾಶ ಹೆಚ್ಚಾಗುತ್ತದೆ. ಅವರು ನನಗೆ ಹೀಗೆ ಮಾಡಬೇಕು, ನನ್ನನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬ ನಿರೀಕ್ಷೆಗಳು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತಿರುತ್ತವೆ. ಆದರೆ ಎಲ್ಲರೂ ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯಲಾರರು. ನಿರೀಕ್ಷೆಗಳು ಪೂರೈಸದಾಗ ಅಸಮಾಧಾನ ಹುಟ್ಟುತ್ತದೆ. ಅಸಮಾಧಾನ ಜಗಳಕ್ಕೆ ಕಾರಣವಾಗುತ್ತದೆ. ಜಗಳ ದೂರಕ್ಕೆ ದಾರಿ ಮಾಡಿಕೊಡುತ್ತದೆ. ಮೂರನೆಯ ಕಾರಣ ಸಂವಹನದ ಕೊರತೆ. ಬಹಳಷ್ಟು ಸಂಬಂಧಗಳು ದೊಡ್ಡ ತಪ್ಪಿನಿಂದ ಅಲ್ಲ, ಸಣ್ಣ ಸಣ್ಣ ಮೌನಗಳಿಂದ ಮುರಿದು ಹೋಗುತ್ತವೆ. ಮಾತಾಡಬೇಕಾದ ಸಮಯದಲ್ಲಿ ಮೌನವಾಗಿರುವುದು, ಹೇಳಬೇಕಾದ ನೋವನ್ನು ಒಳಗೆ ಇಟ್ಟುಕೊಳ್ಳುವುದು, ಅರ್ಥ ಮಾಡಿಕೊಳ್ಳದೆ ತೀರ್ಮಾನ ಮಾಡುವುದು, ಇವೆಲ್ಲ ಸೇರಿ ಒಂದು ದಿನ ಅಂತರವನ್ನು ಅಷ್ಟೊಂದು ಹೆಚ್ಚಿಸುತ್ತವೆ. ನಂತರ ಸೇತುವೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ಸಂವಹನ ಇಲ್ಲದ ಸಂಬಂಧಗಳು ನಿಧಾನವಾಗಿ ಉಸಿರುಗಟ್ಟುತ್ತವೆ. ನಾಲ್ಕನೆಯ ಕಾರಣ ಸ್ವಾರ್ಥ. ಜೀವನದ ಕೆಲ ಹಂತಗಳಲ್ಲಿ ಮನುಷ್ಯ ತನ್ನನ್ನೇ ಮೊದಲಿಗೆ ಇಡಲು ಆರಂಭಿಸುತ್ತಾನೆ. ತನ್ನ ಲಾಭ, ತನ್ನ ಸುಖ, ತನ್ನ ಗುರಿಗಳೇ ಮುಖ್ಯವಾಗುತ್ತವೆ. ಈ ಸ್ವಾರ್ಥ ಅನಿವಾರ್ಯವೂ ಆಗಬಹುದು, ಆದರೆ ಅದರಿಂದ ಸಂಬಂಧಗಳು ಗಾಯಗೊಳ್ಳುತ್ತವೆ. ನಿನಗಾಗಿ ನಾನು ಬದಲಾಗಬೇಕು ಎಂಬ ಮನಸ್ಥಿತಿ ಇಲ್ಲದಾಗ ಸಂಬಂಧಗಳು ಬಲಹೀನವಾಗುತ್ತವೆ. ಕೆಲವರು ನಮ್ಮ ಅಗತ್ಯವಿರುವವರೆಗೂ ಜೊತೆಗಿದ್ದು ನಂತರ ದೂರವಾಗುತ್ತಾರೆ. ಐದನೆಯ ಕಾರಣ ಅತಿಯಾದ ನಂಬಿಕೆ ಅಥವಾ ಅಂಧ ನಂಬಿಕೆ. ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವುದು ತಪ್ಪಲ್ಲ, ಆದರೆ ಆ ನಂಬಿಕೆಯಲ್ಲಿ ನಮ್ಮ ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ಅಪಾಯಕರ. ನಾವು ಎಲ್ಲವನ್ನೂ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸಿಕೊಂಡಾಗ ಅವರು ಹೊರಟು ಹೋದರೆ ನಮ್ಮ ಜೀವನವೇ ಖಾಲಿಯಾಗುತ್ತದೆ. ಕೆಲವರು ಈ ಅತಿಯಾದ ನಂಬಿಕೆಯನ್ನು ಸಹಿಸಲಾರದೆ ದೂರವಾಗುತ್ತಾರೆ, ಮತ್ತೆ ಕೆಲವರು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇಲ್ಲಿ ಒಂದು ಮುಖ್ಯ ಸತ್ಯವನ್ನು ಗಮನಿಸಬೇಕು: ಎಲ್ಲ ಬಿಡುವಿಕೆಗಳು ನಮ್ಮ ತಪ್ಪಿನಿಂದಲೇ ಆಗುತ್ತವೆ ಎಂಬುದಿಲ್ಲ. ಕೆಲವೊಮ್ಮೆ ನಾವು ಸರಿಯಾಗಿಯೇ ಇದ್ದರೂ ಎದುರಿನವನು ತನ್ನದೇ ಕಾರಣಗಳಿಂದ ದೂರಾಗುತ್ತಾನೆ. ಆದರೆ ನಾವು ಅದನ್ನು ನಮ್ಮ ತಪ್ಪೆಂದು ಭಾವಿಸಿಕೊಂಡು ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತೇವೆ. ಈ ಮನಸ್ಥಿತಿಯಿಂದ ಹೊರಬರುವುದು ಅತ್ಯಂತ ಮುಖ್ಯ. ಜನರು ಏಕೆ ದೂರಾಗುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದರಿಂದ ಒಂದು ಪಾಠ ಸಿಗುತ್ತದೆ: ಯಾರೂ ನಮ್ಮ ಜೀವನದಲ್ಲಿ ಶಾಶ್ವತ ಹಕ್ಕುದಾರರು ಅಲ್ಲ. ಅವರು ನಮ್ಮ ಜೊತೆಗೆ ನಡೆಯುವ ಸಹಯಾತ್ರಿಗಳು ಮಾತ್ರ. ಕೆಲವರು ದೀರ್ಘ ಪ್ರಯಾಣದಲ್ಲಿ ಜೊತೆಗಿರುತ್ತಾರೆ, ಕೆಲವರು ಮಧ್ಯದಲ್ಲೇ ಇಳಿದು ಹೋಗುತ್ತಾರೆ. ಅವರ ಇಳಿವಿಗೆ ನಾವು ಕಾರಣರಾಗಿರಬಹುದು ಅಥವಾ ಇರದಿರಬಹುದು, ಆದರೆ ಆ ಕ್ಷಣದಿಂದ ನಾವು ಕಲಿಯಬೇಕಾದ ಪಾಠ ಮಾತ್ರ ನಮ್ಮ ಕೈಯಲ್ಲಿರುತ್ತದೆ. ಈ ಹಂತದಲ್ಲಿ ನಿನ್ನನ್ನು ಬಿಟ್ಟು ಹೋದವರನ್ನು ಅಲ್ಲ, ಅವರು ಕಲಿಸಿದ ಪಾಠವನ್ನು ಮಾತ್ರ ನೆನಪಿಟ್ಟುಕೋ ಎಂಬ ಮಾತು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೋದವರನ್ನು ಪ್ರಶ್ನಿಸುತ್ತಾ ಕುಳಿತರೆ ಉತ್ತರ ಸಿಗುವುದಿಲ್ಲ. ಆದರೆ ಅವರು ಹೋಗುವ ಮೂಲಕ ನಮಗೆ ಕಲಿಸಿದ ಸತ್ಯಗಳನ್ನು ಗುರುತಿಸಿದರೆ ಅದೇ ನಮ್ಮ ಮುಂದಿನ ಸಂಬಂಧಗಳನ್ನು ಉತ್ತಮಗೊಳಿಸುವ ಮಾರ್ಗವಾಗುತ್ತದೆ. ಯಾರಾದರೂ ನಮ್ಮ ಜೀವನದಿಂದ ಹೊರಟು ಹೋದಾಗ ಆಗುವ ನೋವು ದೈಹಿಕ ನೋವಿಗಿಂತಲೂ ಗಾಢವಾಗಿರುತ್ತದೆ. ದೈಹಿಕ ಗಾಯಕ್ಕೆ ಮದ್ದು ಇದೆ, ಆದರೆ ಮನಸ್ಸಿನ ಗಾಯಕ್ಕೆ ಸಮಯ ಮತ್ತು ಅರಿವು ಮಾತ್ರ ಔಷಧ. ಬಿಡುವಿಕೆಯ ನೋವು ಕೇವಲ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡ ದುಃಖವಲ್ಲ, ಅದು ನಮ್ಮ ನಿರೀಕ್ಷೆಗಳು, ಕನಸುಗಳು ಮತ್ತು ಭರವಸೆಗಳ ಕುಸಿತವೂ ಆಗಿರುತ್ತದೆ. ಈ ನೋವು ನಿಧಾನವಾಗಿ ಮನಸ್ಸಿನ ಆಳಕ್ಕೆ ಇಳಿದು
ನಮ್ಮ ಚಿಂತನೆಗಳನ್ನೇ ಬದಲಿಸಿಬಿಡುತ್ತದೆ. ಮೊದಲ ಹಂತ ನಿರಾಕರಣೆ. ಇದು ನಿಜವಾಗಲಾರದು, ಅವರು ಮರಳಿ ಬರುತ್ತಾರೆ ಎಂಬ ಭಾವನೆ ಮನಸ್ಸನ್ನು ಆವರಿಸುತ್ತದೆ. ನಾವು ವಾಸ್ತವವನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿರುವುದಿಲ್ಲ. ಈ ಹಂತದಲ್ಲಿ ನಾವು ಹಳೆಯ ಸಂದೇಶಗಳು, ನೆನಪುಗಳು, ಮಾತುಗಳನ್ನು ಹಿಡಿದುಕೊಂಡು ಬದುಕುತ್ತೇವೆ. ಬಿಡುವಿಕೆಯ ಸತ್ಯವನ್ನು ಒಪ್ಪಿಕೊಳ್ಳದ ಈ ಮನಸ್ಥಿತಿ ನೋವನ್ನು ಇನ್ನಷ್ಟು ದೀರ್ಘಗೊಳಿಸುತ್ತದೆ. ಎರಡನೆಯ ಹಂತ ಕೋಪ. ನಿರಾಕರಣೆ ಕುಸಿದಾಗ ಕೋಪ ಹುಟ್ಟುತ್ತದೆ. ಅವರು ಹೀಗೆ ಮಾಡಬಾರದಿತ್ತು, ನಾನು ಇಷ್ಟು ಮಾಡಿದರೂ ಅವರು ಹೋಗಿಬಿಟ್ಟರು ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಗದ್ದಲ ಮಾಡುತ್ತವೆ. ಈ ಕೋಪ ಕೆಲವೊಮ್ಮೆ ಹೊರಗೆ ವ್ಯಕ್ತವಾಗುತ್ತದೆ, ಕೆಲವೊಮ್ಮೆ ಒಳಗೆ ಹೊತ್ತಿಕೊಳ್ಳುತ್ತದೆ. ಒಳಗೆ ಹೊತ್ತಿಕೊಳ್ಳುವ ಕೋಪ ಅತ್ಯಂತ ಅಪಾಯಕಾರಿ, ಅದು ಸ್ವತಃ ನಮ್ಮ ಮೇಲೆಯೇ ತಿರುಗುತ್ತದೆ. ಮೂರನೆಯ ಹಂತ ಆತ್ಮದೋಷಾರೋಪಣೆ. ನಾನು ಇನ್ನಷ್ಟು ಪ್ರಯತ್ನಿಸಿದ್ದರೆ, ನಾನು ಹೀಗೆ ಮಾತನಾಡದೆ ಇದ್ದಿದ್ದರೆ ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡುತ್ತವೆ. ಇಲ್ಲಿ ಮನುಷ್ಯ ತನ್ನ ಮೌಲ್ಯವನ್ನೇ ಪ್ರಶ್ನಿಸಲು ಆರಂಭಿಸುತ್ತಾನೆ. ಇದು ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. ಎಲ್ಲ ತಪ್ಪನ್ನು ತನ್ನ ಮೇಲೆ ಹಾಕಿಕೊಳ್ಳುವುದು ಮನಸ್ಸಿನ ಮೇಲೆ ಭಾರೀ ಒತ್ತಡವನ್ನುಂಟು ಮಾಡುತ್ತದೆ. ನಾಲ್ಕನೆಯ ಹಂತ ಖಾಲಿತನ. ಕೋಪ ಮತ್ತು ಪ್ರಶ್ನೆಗಳು ನಿಧಾನವಾಗಿ ಮೌನವಾಗುತ್ತವೆ. ಆದರೆ ಆ ಮೌನದೊಳಗೆ ಒಂದು ದೊಡ್ಡ ಖಾಲಿತನ ಇರುತ್ತದೆ. ಒಮ್ಮೆ ನಮ್ಮ ಜೀವನದ ಭಾಗವಾಗಿದ್ದ ವ್ಯಕ್ತಿಯ ಜಾಗ ಖಾಲಿಯಾಗಿರುತ್ತದೆ. ಅವರ ಜೊತೆಗಿನ ದಿನಚರಿ, ಮಾತುಕತೆ, ಅಭ್ಯಾಸಗಳು ಎಲ್ಲವೂ ಅಚಾನಕ ನಿಂತು ಹೋಗುತ್ತವೆ. ಈ ಖಾಲಿತನವೇ ಬಿಡುವಿಕೆಯ ನೋವಿನ ಅತ್ಯಂತ ಕಠಿಣ ಹಂತ. ಈ ಎಲ್ಲ ಹಂತಗಳನ್ನು ದಾಟುವಾಗ ಮನುಷ್ಯ ಸಾಮಾನ್ಯವಾಗಿ ಒಂದು ತಪ್ಪು ಮಾಡುತ್ತಾನೆ. ಅವನು ವ್ಯಕ್ತಿಯ ನೆನಪಿಗೆ ಅಂಟಿಕೊಳ್ಳುತ್ತಾನೆ. ಅವರು ಇದ್ದಿದ್ದರೆ, ಅವರು ಹೀಗೆ ಮಾಡಿರಲಿಲ್ಲ ಎಂಬ ಕಲ್ಪನೆಗಳಲ್ಲಿ ಮುಳುಗಿ ಹೋಗುತ್ತಾನೆ. ಈ ಕಲ್ಪನೆಗಳು ಸಾಂತ್ವನ ಕೊಡುತ್ತವೆ ಎಂದು ತೋಚಬಹುದು, ಆದರೆ ಅವೇ ನೋವನ್ನು ಜೀವಂತವಾಗಿಟ್ಟುಕೊಳ್ಳುತ್ತವೆ. ಇಲ್ಲಿಯೇ ನಿನ್ನನ್ನು ಬಿಟ್ಟು ಹೋದವರನ್ನು ಅಲ್ಲ, ಅವರು ಕಲಿಸಿದ ಪಾಠವನ್ನು ಮಾತ್ರ ನೆನಪಿಟ್ಟುಕೋ ಎಂಬ ತತ್ವದ ಅಗತ್ಯತೆ ಸ್ಪಷ್ಟವಾಗುತ್ತದೆ. ನೋವು ಬಂದಾಗ ಅದನ್ನು ತಪ್ಪಿಸಿಕೊಳ್ಳುವುದು ಅಸಾಧ್ಯ, ಆದರೆ ನೋವಿನ ದಿಕ್ಕನ್ನು ಬದಲಿಸುವುದು ಸಾಧ್ಯ. ವ್ಯಕ್ತಿಯ ನೆನಪಿನಿಂದ ಪಾಠದ ಅರಿವಿಗೆ ಮನಸ್ಸನ್ನು ತಿರುಗಿಸಿದಾಗ ನೋವು ಅರ್ಥಪೂರ್ಣವಾಗುತ್ತದೆ. ಉದಾಹರಣೆಗೆ, ಯಾರಾದರೂ ನಮ್ಮನ್ನು ಬಿಟ್ಟು ಹೋದರೆ ಅದು ನಮಗೆ ಸ್ವಾವಲಂಬನೆಯ ಪಾಠ ಕಲಿಸಬಹುದು. ನಾನು ಒಬ್ಬನೇ ಇದ್ದರೂ ಬದುಕಬಲ್ಲೆ ಎಂಬ ಆತ್ಮವಿಶ್ವಾಸವನ್ನು ಮೂಡಿಸಬಹುದು. ಕೆಲವರು ನಮಗೆ ಮಿತಿಯ ಪಾಠ ಕಲಿಸುತ್ತಾರೆ, ಎಲ್ಲರಿಗೂ ಎಲ್ಲವನ್ನೂ ಕೊಡಬಾರದು ಎಂಬ ಸತ್ಯ. ಇನ್ನು ಕೆಲವರು ಸ್ವಮೌಲ್ಯದ ಪಾಠ ಕಲಿಸುತ್ತಾರೆ, ನಾವು ಕಡಿಮೆ ಅರ್ಹರಲ್ಲ, ಸರಿಯಾದವರು ಸಿಗದಿದ್ದರೆ ದೂರವಾಗುವುದೇ ಉತ್ತಮ ಎಂಬ ಅರಿವು. ಮನಸ್ಸಿನ ಹೋರಾಟವನ್ನು ಅರ್ಥಮಾಡಿಕೊಳ್ಳದೆ ನೇರವಾಗಿ ಮುಂದೆ ಹೋಗು ಎಂದು ಹೇಳುವುದು ಅನ್ಯಾಯ. ನೋವು ಅನುಭವಿಸಲೇಬೇಕು, ಆದರೆ ಆ ನೋವಿನೊಳಗೆ ಮುಳುಗಿ ಹೋಗಬಾರದು. ನೋವು ನಮ್ಮನ್ನು ಮುರಿಯಲು ಬಂದದ್ದು ಅಲ್ಲ, ನಮ್ಮನ್ನು ಬೆಳೆಸಲು ಬಂದದ್ದು ಎಂಬ ಅರಿವು ಬಂದಾಗ ಮನಸ್ಸಿನ ಹೋರಾಟ ನಿಧಾನವಾಗಿ ಶಾಂತವಾಗುತ್ತದೆ. ಈ ಹಂತದಲ್ಲಿ ವ್ಯಕ್ತಿಯನ್ನು ಬಿಡುವುದು ಮತ್ತು ಪಾಠವನ್ನು ಹಿಡಿದುಕೊಳ್ಳುವುದು ಆರಂಭವಾಗುತ್ತದೆ. ಇದು ಒಂದು ದಿನದಲ್ಲಿ ಆಗುವ ಪ್ರಕ್ರಿಯೆಯಲ್ಲ. ಇದು ನಿಧಾನವಾದ ಆದರೆ ಶಾಶ್ವತವಾದ ಪರಿವರ್ತನೆ. ಈ ಪರಿವರ್ತನೆಯೇ ಮುಂದಿನ ಜೀವನಕ್ಕೆ ಬಲವಾದ ನೆಲೆಯನ್ನು ಒದಗಿಸುತ್ತದೆ. ಬಿಡುವಿಕೆಯ ನೋವು ಅನಿವಾರ್ಯ, ಆದರೆ ಆ ನೋವನ್ನೇ ಜೀವನದ ಶಿಕ್ಷೆಯನ್ನಾಗಿ ಮಾಡಿಕೊಳ್ಳಬೇಕೆಂದಿಲ್ಲ. ನೋವು ಮತ್ತು ಪಾಠ ಎರಡೂ ಒಂದೇ ಘಟನೆಯಿಂದ ಹುಟ್ಟಿದರೂ ಅವುಗಳ ದಿಕ್ಕು ಭಿನ್ನ. ನೋವು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ, ಪಾಠ ನಮ್ಮನ್ನು ಮುಂದೆ ತಳ್ಳುತ್ತದೆ. ಈ ಎರಡರ ನಡುವಿನ ಅಂತರವನ್ನು ಅರ್ಥಮಾಡಿಕೊಳ್ಳುವಾಗಲೇ ಮನುಷ್ಯನ ಒಳಗಿನ ಪರಿವರ್ತನೆ ಆರಂಭವಾಗುತ್ತದೆ. ಮೊದಲ ಹಂತ ಒಪ್ಪಿಕೊಳ್ಳುವುದು. ಅವರು ಹೋಗಿದ್ದಾರೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು ಅತ್ಯಂತ ಕಠಿಣವಾದ ಹಂತ, ಆದರೆ ಇದು ಪರಿವರ್ತನೆಯ ಬಾಗಿಲು.
ಒಪ್ಪಿಕೊಳ್ಳದೆ ಹೋದರೆ ಮನಸ್ಸು ಹಳೆಯ ಪ್ರಶ್ನೆಗಳಲ್ಲೇ ಸಿಲುಕುತ್ತದೆ. ಒಪ್ಪಿಕೊಳ್ಳುವುದು ಎಂದರೆ ಒಪ್ಪಿಸಿಕೊಳ್ಳುವುದು ಅಲ್ಲ, ಅದು ವಾಸ್ತವವನ್ನು ನಿರಾಕರಿಸದೆ ನೋಡುವ ಧೈರ್ಯ. ಈ ಧೈರ್ಯವೇ ಮುಂದಿನ ಹಂತಗಳಿಗೆ ನೆಲೆ. ಎರಡನೆಯ ಹಂತ ಭಾವನೆಗಳನ್ನು ಗುರುತಿಸುವುದು. ನೋವು, ಕೋಪ, ದುಃಖ, ಗೊಂದಲ ಇವೆಲ್ಲ ಒಂದೇ ಸಮಯದಲ್ಲಿ ಮನಸ್ಸಿನಲ್ಲಿ ಇರುತ್ತವೆ. ಅವನ್ನು ಇದು ತಪ್ಪು ಎಂದು ತಳ್ಳಿ ಹಾಕಬಾರದು. ನನಗೆ ನೋವಾಗುತ್ತಿದೆ ಎಂದು ಸ್ವತಃ ಒಪ್ಪಿಕೊಳ್ಳುವುದು ಆರೋಗ್ಯಕರ. ಭಾವನೆಗಳನ್ನು ಒತ್ತಿಹಾಕಿದರೆ ಅವು ಮತ್ತಷ್ಟು ಬಲವಾಗಿ ಹೊರಬರುತ್ತವೆ. ಗುರುತಿಸಿದ ಭಾವನೆಗಳು ನಿಧಾನವಾಗಿ ಶಾಂತವಾಗುತ್ತವೆ. ಮೂರನೆಯ ಹಂತ ಪ್ರಶ್ನೆಯ ದಿಕ್ಕು ಬದಲಿಸುವುದು. ಸಾಮಾನ್ಯವಾಗಿ ನಾವು ಅವರು ಏಕೆ ಹೀಗೆ ಮಾಡಿದರು ಎಂದು ಪ್ರಶ್ನಿಸುತ್ತೇವೆ. ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಬದಲಿಗೆ ಈ ಅನುಭವ ನನಗೆ ಏನು ಕಲಿಸಿದೆ ಎಂದು ಕೇಳಿದಾಗ ಮನಸ್ಸು ಹೊಸ ದಾರಿಯನ್ನು ಹುಡುಕಲು ಆರಂಭಿಸುತ್ತದೆ. ಇದೇ ನೋವಿನಿಂದ ಪಾಠದ ಕಡೆಗೆ ತಿರುಗುವ ಪ್ರಮುಖ ಕ್ಷಣ. ನಾಲ್ಕನೆಯ ಹಂತ ಸ್ವಪರಿಶೀಲನೆ. ಈ ಹಂತದಲ್ಲಿ ನಾವು ನಮ್ಮ ಪಾತ್ರವನ್ನು ಶಾಂತವಾಗಿ ಪರಿಶೀಲಿಸುತ್ತೇವೆ. ತಪ್ಪಿದ್ದರೆ ಅದನ್ನು ಒಪ್ಪಿಕೊಳ್ಳುತ್ತೇವೆ, ತಪ್ಪಿಲ್ಲದಿದ್ದರೆ ನಮ್ಮನ್ನು ದೋಷಾರೋಪಣೆ ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತೇವೆ. ಇದು ಆತ್ಮವಿಶ್ವಾಸವನ್ನು ಮರಳಿ ಕಟ್ಟುವ ಪ್ರಕ್ರಿಯೆ. ಇಲ್ಲಿ ಕಲಿಯುವ ಪಾಠಗಳು ಮುಂದಿನ ಸಂಬಂಧಗಳಿಗೆ ಮಾರ್ಗದರ್ಶಿಯಾಗುತ್ತವೆ. ಐದನೆಯ ಹಂತ ಅನುಭವವನ್ನು ಅರ್ಥವನ್ನಾಗಿ ಪರಿವರ್ತಿಸುವುದು. ಒಂದು ಘಟನೆ ಕೇವಲ ನೆನಪಾಗಿಯೇ ಉಳಿಯಬಹುದು ಅಥವಾ ಅದು ಜೀವನದ ತತ್ವವಾಗಬಹುದು. ನಾನು ಯಾರ ಮೇಲೂ ಅತಿಯಾಗಿ ಅವಲಂಬಿಸಬಾರದು, ನನ್ನ ಮೌಲ್ಯವನ್ನು ನಾನು ಗೌರವಿಸಬೇಕು ಎಂಬಂತಹ ಅರಿವುಗಳು ಇಲ್ಲಿ ರೂಪುಗೊಳ್ಳುತ್ತವೆ. ಈ ಅರಿವುಗಳೇ ನೋವನ್ನು ಪಾಠವನ್ನಾಗಿ ಮಾಡುತ್ತವೆ. ಈ ಪ್ರಕ್ರಿಯೆಯಲ್ಲಿ ಒಂದು ಅಪಾಯವೂ ಇದೆ, ನಾವು ಕಠಿಣರಾಗಿ ಬಿಡಬಹುದು. ಯಾರನ್ನೂ ಮತ್ತೆ ನಂಬಬಾರದು ಎಂಬ ತೀರ್ಮಾನ ತಪ್ಪಾದ ಪಾಠ. ಪಾಠ ಎಂದರೆ ಮನಸ್ಸನ್ನು ಮುಚ್ಚಿಕೊಳ್ಳುವುದು ಅಲ್ಲ, ಬುದ್ಧಿವಂತವಾಗಿ ತೆರೆದುಕೊಳ್ಳುವುದು. ನೋವು ನಮ್ಮನ್ನು ಮೃದುವಾಗಿಸಬೇಕು, ಕಠಿಣಗೊಳಿಸಬಾರದು.